ಹಾಯ್ ನಮಸ್ಕಾರ ವೀಕ್ಷಕರೇ, ಶೋಭಾ ಚಟ್ನಾಳಿ ಚಾನಲ್ಗೆ ಸ್ವಾಗತ. ಇವತ್ತು ಯಾವ ರೆಸಿಪಿ ಮಾಡಕತ್ತೀವಪ್ಪ ಅಂದ್ರೆ ಮಾವಿನ ಹಣ್ಣಿನ ಶೀರಾ ಮಾಡಕತ್ತೀವಿ ನೋಡ್ರಿ. ಮ್ಯಾಂಗೋ ಕೇಸರಿ ಬಾತ್ ಮಾಡಕತ್ತೀವಿ. ಬರ್ರಿ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಮೊದಲಿಗೆ ನಾನು ಒಂದು ಕಡೆ ಇಟ್ಕೊಂಡಿದ್ದೀನಿ ರೀ. ಅದಕ್ಕೆ 2ರಿಂದ 3 ಚಮಚ ತುಪ್ಪ ಹಾಕಕತ್ತೀನಿ ರೀ. ತುಪ್ಪ ಕಾದ ನಂತರ ಗೋಡಂಬಿ ಹಾಕ್ಲಕತ್ತೀನಿ ರೀ. 5ರಿಂದ 6 ಗೋಡಂಬಿ ಹಾಕ್ಲಕತ್ತೀನಿ ರೀ. ಇದೂ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಣ ದ್ರಾಕ್ಷಿ ಹಾಕ್ಲಕತ್ತೀನಿ ನೋಡ್ರಿ. 7ರಿಂದ 8 ಒಣ ದ್ರಾಕ್ಷಿ ಹಾಕ್ಲಾಕತ್ತೀನಿ ರೀ. ಅದು ಎರಡನ್ನೂ ಸೇರಿ ಫ್ರೈ ಮಾಡಿಕೊಂಡು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ಳಂಬ್ರಿ. ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಿದ್ದು ತುಪ್ಪ ಉಳ್ತದಲ್ರಿ, ಅದಕ್ಕೇನೆ ಒಂದು ಕಪ್ ರವೆ ಹಾಕ್ತಾ ಇದ್ದೀನಿ ರೀ. ರವೆ ಹಾಕೊಂಡು ಇದು 2ರಿಂದ 3 ನಿಮಿಷ ಆಗಷ್ಟು ಹುರ್ಕೊಂಬರಿ, ಫ್ರೈ ಮಾಡ್ಕೊಂಬರಿ ಚಲೋ ಚೆನ್ನಾಗಿ. ಇವಾಗ ಇದು ಫ್ರೈ ಮಾಡೋದು ಆಗ್ಯದ್ರಿ. ಇವಾಗ 1 ಕಪ್ ರವೆ ತೊಗೊಂಡಿದ್ದೀನಲ್ರಿ, 2 ಕಪ್ ಆಗಷ್ಟು ನೀರು ಹಾಕಕತ್ತೀನಿ ರೀ. ತಣ್ಣೀರು ಹಾಕ್ಲಾಕತ್ತೀನಿ ರೀ, ಬಿಸಿ ನೀರು ಹಾಕಿಲ್ಲ, ಬರೀ ತಣ್ಣೀರು ಹಾಕಿದ್ರೂ ನಡೀತದ್ರಿ. ಇದು ಇವಾಗ ಮಿಕ್ಸ್ ಮಾಡ್ಕೊಂಬ್ರಿ, ನೀರು ಬತ್ತವರೆಗೂ ಮಿಕ್ಸ್ ಮಾಡ್ಕೊಂಬ್ರಿ. ಇವಾಗ ಇದು ನೀರು ಚಲೋತನಾಗ ಎಲ್ಲ ಬತ್ತದ ರೀ. ಇವಾಗ ಇದಕ್ಕೆ ನಾ ಸಕ್ಕರೆ ಹಾಕ್ಲಾಕತ್ತೀನಿ ನೋಡು. 1 ಕಪ್ ರವೆ ತೊಗೊಂಡಿನಲ್ರಿ, 1 ಕಪ್ ಸಕ್ಕರೆ ಹಾಕೊಂಬ್ರಿ. ಏಲಕ್ಕಿ 2, ಲವಂಗ 2 ಹಾಕಿನ್ರಿ. ಸಕ್ಕರೆ ಕರಗೋವರೆಗೂ ಚಲೋತನಾಗಿ ಮಿಕ್ಸ್ ಮಾಡಮ್ರಿ. ಸಕ್ಕರೆ ಕರಿಯದ್ರಿ. ಇವಾಗ ಮಾವಿನ ಹಣ್ಣಿನ ಪೇಸ್ಟ್ ಹಾಕಕತ್ತೀನಿ ರೀ. 1 ಕಪ್ ಆಗಷ್ಟು ಒಂದು ಹಣ್ಣು ತೊಗೊಂಡಿದ್ದೆ ರೀ. 1 ಹಣ್ಣು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿ ಹಾಕಕತ್ತೀನಿ ರೀ. ಇದನ್ನು ಮಿಕ್ಸ್ ಮಾಡ್ಕೊಂಬ್ರಿ. ಮಿಕ್ಸ್ ಮಾಡಿದ ನಂತರ ಇವಾಗ ಇದಕ್ಕೆ ಕಲರ್ ಹಾಕಕತ್ತೀನಿ ರೀ, ಯೆಲ್ಲೋ ಕಲರ್ಗೋಸ್ಕರ ಇದು ಕಲರ್ ಹಾಕಕತ್ತೀನಿ ರೀ, ಯೆಲ್ಲೋ ಕಲರ್. ಇದನ್ನು ಎರಡನ್ನೂ ಸೇರಿ ಮಿಕ್ಸ್ ಮಾಡ್ಕೊಂಬ್ರಿ. ಮಿಕ್ಸ್ ಆದ ನಂತರ ಇದು ಫ್ರೈ ಮಾಡ್ಕೊಂಡಿದ್ವಲ್ರಿ, ಗೋಡಂಬಿ ದ್ರಾಕ್ಷಿ ಹಾಕ್ತೀನಿ ರೀ. ಹಾಕಿ ಇದನ್ನು ಚಲೋ ಚೆನ್ನಾಗಿ ಮಿಕ್ಸ್ ಮಾಡಮ್ರಿ. ಇದು ಹಿಂಗೆ ಮಿಕ್ಸ್ ಮಾಡ್ಕೊತಾನೆ ಇರ್ರಿ, ಕೈ ಬಿಡ್ದಂಗೆ. ಅದು ತಳ ಬಿಡೋವರೆಗೂ ಮಿಕ್ಸ್ ಮಾಡ್ತಾ ಇರ್ರಿ. ಮಿಕ್ಸ್ ಮಾಡ್ತಾ ಮಾಡ್ತಾ ತಳ ಬಿಟ್ಟಂದು ನೋಡ್ರಿ. ಈಗ ರೀ ಮ್ಯಾಂಗೋ ಕೇಸರಿ ಬಾತ್ ರೆಡಿ ಆಗಿದೆ ನೋಡ್ರಿ. ಮಾವಿನ ಹಣ್ಣಿನ ಶೀರಾ ಇದು ತುಂಬ ಚೆನ್ನಾಗಿರ್ತದೆ ರೀ. ಮಾವಿನ ಹಣ್ಣಿನ ಶೀರಾ ನೀವು ಮನೆಗೆ ಟ್ರೈ ಮಾಡಿರಿ, ಹೆಂಗಾಗ್ಯದ ಅಂತ ಹೇಳ್ರಿ. ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು. ಯಾರ್ಯಾರು ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಮ್ಯಾಂಗೋ ಕೇಸರಿ ಬಾತ್ ಇವಾಗ ನಾನು ಟೇಸ್ಟ್ ಮಾಡ್ಲಕತ್ತೀನಿ ರೀ. ಟೇಸ್ಟ್ ಅಂತೂ ಸೂಪರ್ ಆಗ್ಯದ ನೋಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್.